Hi friends, welcome to the KSET Physics channel. Myself Lakshmi. ಇವತ್ತು ನಾನು ಸಮ್ ಆಫ್ ದಿ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ಕಲೆಕ್ಟ್ ಮಾಡಿದ್ದೇನೆ. ಕಾನ್ಸೆಪ್ಟ್ಸ್ ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ದೇ ಆರ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 4 ಕ್ವಶನ್ ಆದರೂ ಕೇಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಈ ಫಾರ್ಮುಲಾಸು. ಫಸ್ಟ್ ಒನ್ ಟ್ರಾನ್ಸಿಷನ್ ಪ್ರೊಬ್ಯಾಬಿಲಿಟಿ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತೀವಿ. ಇದು ಒಂದೇ, ಅಥವಾ ಟೈಮ್ ಡಿಪೆಂಡೆಂಟ್ ಪರ್ಟರ್ವೇಷನ್ ಅಂತ ಹೇಳಿದ್ರು ಒಂದೇ, ಅಥವಾ ಇದನ್ನು ಫರ್ಮಿ ಗೋಲ್ಡನ್ ರೂಲ್ ಅಂತ ಕೂಡ ಕರಿತೀವಿ. ಸೊ ಇಟ್ಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು 1/t ಇಂಟು ಇಂಟಿಗ್ರೇಷನ್ ಆಫ್ ಮಾಡ್ಯುಲಸ್ ಸ್ಕ್ವೇರ್ ಆಫ್ ದಿ ಮಾಡ್ಯುಲಸ್ ಆಫ್ ಸಿ ಎಮ್ ಆಫ್ ಟಿ ಇಂಟು ರೋ ಎಮ್ ಇಂಟು ಡಿ ಇ. ಇಲ್ಲಿ ರೋ ಎಮ್ ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲೀನ್ ಗಾರ್ಡನ್ ಈಕ್ವೇಷನ್, ಇಟ್ಸ್ ಆ್ಯಂಡ್ ರಿಲೇಟಿವಿಸ್ಟಿಕ್ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಬರುತ್ತೆ. ಇನ್ ದಿ ಸ್ಕ್ವೇರ್ ಡೆಲ್ಟಾ ಸ್ಕ್ವೇರ್ ಮೈನಸ್ 1/c ಸ್ಕ್ವೇರ್ ಇಂಟು ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಇಂಟು ಝೈ ಮೈನಸ್ m0c/h ಕ್ರಾಸ್ ಹೋಲ್ ಸ್ಕ್ವೇರ್ ಇಂಟು ಝೈ ವಿಚ್ ಈಸ್ ಈಕ್ವಲ್ಸ್ ಟು 0. Next, clean garden equation which obeys only for the spin zero particles, that is k mesons ಅಥವಾ pi mesonsಗೆ ಮಾತ್ರ ಅಪ್ಲೈ ಆಗುತ್ತೆ. ಅದರ್ ಪಾರ್ಟಿಕಲ್ಸ್ಗೆ ಇಟ್ ಡಸ್ ನಾಟ್ obeys. Next, time dependent term is in second order differential equation. So time dependent term is d square by dt square ಇದೆ. So second order differential term, it can be obtains and certain possesses the sum of the difficulties in the xi star xi means probability density. It cannot be explained the expectation value in the usual way. That's why clean garden equation, it can be does not explain the other spin particles. So failures of this inadequacies in the clean garden equation, Dirac equation will be developed. Dirac equation. So next one, dx by dt operator, it is an velocity operator ಅಂತ ಹೇಳ್ತೀವಿ. ಸೊ ವೆಲಾಸಿಟಿ ಆಪರೇಟರ್ಗೆ c ಇಂಟು ಆಲ್ಫಾ ಕ್ಯಾಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಯೂಲರ್ ಲೆಗ್ರಾಂಜಿಯನ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಬರುತ್ತೆ. ಜನರಲ್ ಲೆಗ್ರಾಂಜಿಯನ್ ಈಕ್ವೇಷನ್, it can be comes under classical mechanics. ಇದು ಯೂಲರ್ ಲೆಗ್ರಾಂಜಿಯನ್ ಈಕ್ವೇಷನ್. ಇಟ್ ಈಸ್ ಎ ಫಂಕ್ಷನ್ ಆಫ್ L is equal to L of xi dou xi by dou xk ಇಂಟು xi ಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಈ ಯೂಲರ್ ಲೆಗ್ರಾಂಜಿ ಫೈನಲ್ ಈಕ್ವೇಷನ್ ಹೇಗೆ ಬರುತ್ತೆ ಅಂದರೆ ಡಿ ಬೈ ಡಿ ಟಿ ಆಫ್ ಡೋ ಎಲ್ ಬೈ ಡೋ xi ಡಾಟ್ ಮೈನಸ್ ಡೋ ಎಲ್ ಬೈ ಡೋ xi is equal to 0. ನೆಕ್ಸ್ಟ್ ಒನ್ ಡಿರಾಕ್ ಈಕ್ವೇಷನ್. Dirac equation means h is equal to c alpha dot p. Alpha dot p means alpha ಮತ್ತು p ಅಂತ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ದಟ್ಸ್ ವೈ ಇಟ್ ಕಮ್ಸ್ ಅಂಡರ್ ಡಾಟ್ ಪ್ರಾಡಕ್ಟ್, ಪ್ಲಸ್ ಬೀಟಾ m0 c ಸ್ಕ್ವೇರ್. ದಿಸ್ ಈಸ್ ದ ಡಿರಾಕ್ ಈಕ್ವೇಷನ್. ಹಿಯರ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಡಿರಾಕ್ ಮ್ಯಾಟ್ರಿಸಸ್ ಅಂತ ಹೇಳ್ತೀವಿ. ಅದು 4x4 ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆಲ್ಫಾ ಎಕ್ಸ್ ಅಂತ ಜನರಲಿ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಎಸ್ ಎನ್ 2x2, ಬಟ್ ಇಟ್ ಈಸ್ ಹ್ಯಾವಿಂಗ್ ಎನ್ 4x4 ಮ್ಯಾಟ್ರಿಕ್ಸ್. ಸೊ alpha x, it comes under 0 0 0 1, next row nalli 0 0 1 0, next 0 1 0 0 1 0 0 0. so alpha x 2x2 matrix alli represent ಮಾಡಿದಾಗ sigma x 0 sigma x 0. here sigma x is the Pauli spin matrices. it is an 2x2 matrix. 0 1 1 0 is the its value. next one, alpha y is represented as in 4x4 matrix. 0 0 0 minus I 0 0 I 0 0 minus I 0 0 I 0 0 0. in this case alpha y 2x2 matrix 0 sigma y into 0. sigma y is the 2x2 matrix of the Pauli spin matrix. 0 minus I comma 0. next alpha z is equal to 0 0 1 0 0 0 0 minus 1 1 0 0 0, next 0 minus 1 0 0. alpha z 2x2 matrix ಅಲ್ಲಿ ಆದಾಗ 0 sigma z 0. sigma z value is equal to 1 0 0 minus 1. next beta is the 4x4 matrix. 1 0 0 0 1 0 1 0 0 0 0 minus 1 0 0 0 0 minus 1. 2x2 matrix ಅಲ್ಲಿ represent ಮಾಡಿದಾಗ beta is equal to 1 0 0 minus 1. next, properties of alpha and beta matrices ಅಂತ ಬಂದಾಗ ಸ್ಕ್ವೇರ್ ಆಫ್ ದಿ ಮ್ಯಾಟ್ರಿಕ್ಸಸ್ ಆಲ್ಫಾ ಎಕ್ಸ್ ಸ್ಕ್ವೇರ್ ಇರ್ಬೋದು, ಆಲ್ಫಾ ವೈ ಸ್ಕ್ವೇರು, ಆಲ್ಫಾ ಝೆಡ್ ಸ್ಕ್ವೇರ್ ಅಥವಾ ಬೀಟಾ ಸ್ಕ್ವೇರ್
should be equal to 1 ಅಂದರೆ ದಿಸ್ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಪ್ಲಸ್ ಆರ್ ಮೈನಸ್ 1 ಆಗಿರುತ್ತೆ. ಟ್ರೇಸ್ ಆಫ್ ಆಲ್ಫಾ ಮ್ಯಾಟ್ರಿಸಸ್ಸು 0, ಟ್ರೇಸ್ ಆಫ್ ಬೀಟಾ ಇಸ್ ಆಲ್ಸೋ ಎನ್ 0. ಸೊ ಇದು ಆಂಟಿ ಕಮ್ಯುಟೇಷನ್ ರಿಲೇಷನ್ ಆಲ್ಫಾ ಎಕ್ಸ್ ಆ್ಯಂಡ್ ಬೀಟಾ. ಸೊ ಪ್ಲಸ್ ಬೀಟಾ ಇಂಟು ಆಲ್ಫಾ ಎಕ್ಸ್, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಆಲ್ಫಾ ಎಕ್ಸ್ ಇಂಟು ಬೀಟಾ, ಇದನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸಿದಾಗ ಮೈನಸ್ ಬೀಟಾ ಇಂಟು ಆಲ್ಫಾ ಎಕ್ಸ್ ಇಂಟು ಮಲ್ಟಿಪ್ಲೈಡ್ ಮಾಡಿ ಎರಡು ಕಡೆ ಬೋತ್ ಆನ್ ಸೈಡ್ ಬೀಟಾ, ವಿ ಗೆಟ್ ಆಲ್ಫಾ ಎಕ್ಸ್ ಇಂಟು ಬೀಟಾ ಮೈನಸ್ ಬೀಟಾ ಇಂಟು ಆಲ್ಫಾ ಎಕ್ಸ್ ಇಂಟು ಬೀಟಾ ಬರುತ್ತೆ. ರೈಟ್ ಹ್ಯಾಂಡ್ ಸೈಡಿಗೆ ಮಲ್ಟಿಪ್ಲೈ ಮಾಡಿರೋದು. ಬೀಟಾ ಇಂಟು ಬೀಟಾ ಮೀನ್ಸ್ ಬೀಟಾ ಸ್ಕ್ವೇರ್ ಆಗುತ್ತೆ. ಬೀಟಾ ಸ್ಕ್ವೇರ್ ವ್ಯಾಲ್ಯೂ 1 ಇಂಟು ಆಲ್ಫಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬೀಟಾ ಆಲ್ಫಾ ಎಕ್ಸ್ ಇಂಟು ಬೀಟಾ, ಆ್ಯಂಟಿ ಕಾಂಪಿಟೇಷನ್ ರಿಲೇಷನ್ ಪ್ರಕಾರ ಬರೋದು. ನೆಕ್ಸ್ಟು ಕೋವೇರಿಯಂಟ್ ಫಾರ್ಮ್ ಆಫ್ ದ ಡಿರಾಕ್ ಈಕ್ವೇಷನ್ ಅಂತ ಹೇಳ್ತೀವಿ. ಕೋವೇರಿಯಂಟ್ ಫಾರ್ಮ್ ಅಂತ ಹೇಳಿದ್ರೆ ಗಾಮಾ ಮ್ಯೂ ಡೋ ಝೈ ಬೈ ಡೋ ಎಕ್ಸ್ ಮ್ಯೂ ಪ್ಲಸ್ ಎಮ್ ನಾಟ್ ಸಿ ಬೈ ಎಚ್ ಕ್ರಾಸ್ ಇಂಟು ಝೈ ಇಸ್ ಈಕ್ವಲ್ ಟು 0. ಹಿಯರ್ ಗಾಮಾ ಅಂತ ಹೇಳಿದ್ರೆ ಕೆ ಅಂತ ತೊಗೊಂಡಿದ್ದೀನಿ ಸಬ್ಸ್ಕ್ರಿಪ್ಟ್ ಇಲ್ಲಿ ಅಷ್ಟೇ, ಮೈನಸ್ ಐ ಬೀಟಾ ಆಲ್ಫಾ ಕೆ. ಗಾಮಾ ಇಸ್ ಎನ್ 4x4 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎನ್ ಹರ್ಮಿಷಿಯನ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಸ್ಕ್ವೇರ್ ಬಿಕಮ್ಸ್ ಎನ್ ಯೂನಿಟಿ ಮೀನ್ಸ್ ಇದು ಸ್ಕ್ವೇರ್ ಮಾಡಿದಾಗ ಸೇಮ್ ನಮಗೆ ಬರುವಂಥ ಒಪ್ಟೇನ್ ಆಗುವಂಥ ವ್ಯಾಲ್ಯೂ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ 2 ಡಿಫ್ರೆಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಸಬ್ಸ್ಕ್ರಿಪ್ಟ್ ಅಂತ ತಗೊಂಡಾಗ ಇಟ್ಸ್ ವ್ಯಾಲ್ಯೂ 2 ಇಂಟು ಡೆಲ್ಟಾ ಆಫ್ ಕ್ರಾನಕರ್ ಡೆಲ್ಟಾ ಆಫ್ ಮ್ಯೂ ಸಿಗ್ಮಾ ಅಂತ ಬರುತ್ತೆ. ಮ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಆಗಿದ್ದಾಗ ಕಂಡೀಷನ್ 2 ಬರುತ್ತೆ, ಅದರ್ವೈಸ್ ಇಟ್ ಕ್ಯಾನ್ ಬಿ 0. ನೆಕ್ಸ್ಟ್ ಪೌಲಿ ಸ್ಪಿನ್ ಮ್ಯಾಟ್ರಿಸಸ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಸಿಗ್ಮಾ ಝೆಡ್ ಪೌಲಿ ಸ್ಪಿನ್ ಮ್ಯಾಟ್ರಿಸಸ್ ಮತ್ತು ಎ ಆ್ಯಂಡ್ ಬಿ ಅಂತ ಎರಡು ಕಾನ್ಸ್ಟೆಂಟ್ ವೆಕ್ಟರ್ಸನ್ನು ತಗೊಂಡಾಗ ಅದರ ರಿಲೇಷನ್ಸನ್ನು ಪ್ರೂವ್ ಮಾಡಿ ಅಂತ ಕೇಳಿರ್ತಾರೆ. ಇದು ಡೈರೆಕ್ಟಾಗಿ ರಿಲೇಷನನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸಿಗ್ಮಾ ಡಾಟ್ ಎ ಇಂಟು ಸಿಗ್ಮಾ ಡಾಟ್ ಬಿ ವಿಚ್ ಈಸ್ ಈಕ್ವಲ್ಸ್ ಟು ಐ ಸಿಗ್ಮಾ ಝೆಡ್ ಸಿಗ್ಮಾ ಡಾಟ್ ಎ ಇಂಟು ಸಿಗ್ಮಾ ಡಾಟ್ ಬಿ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಇಂಟು ಪ್ಲಸ್ ಐ ಸಿಗ್ಮಾ ಇಂಟು ಎ ಕ್ರಾಸ್ ಬಿ ಬರುತ್ತೆ. ಈ ರಿಲೇಷನ್ ನೆನ್ಪಿಟ್ಕೋಬೇಕು. ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಐ ಸಿಗ್ಮಾ ಝೆಡ್ ಬರುತ್ತೆ. ಸಿಗ್ಮಾ ವೈ ಇಂಟು ಸಿಗ್ಮಾ ಝೆಡ್ ಅಂದರೆ ಐ ಸಿಗ್ಮಾ ಎಕ್ಸ್ ಬರುತ್ತೆ. ಸಿಗ್ಮಾ ಝೆಡ್ ಇಂಟು ಸಿಗ್ಮಾ ಎಕ್ಸ್ ಅಂದರೆ ಐ ಸಿಗ್ಮಾ ವೈ ಬರುತ್ತೆ. ಆಲ್ಫಾ ಎಕ್ಸ್ ಇಸ್ ಈಕ್ವಲ್ ಟು 1/2 ಆಫ್ ಆಲ್ಫಾ ಎಕ್ಸ್ ಜೊತೆ ಆಲ್ಫಾ ವೈ ಟರ್ಮ್ಸ್ ಇಲ್ಲಿ ಬರುತ್ತೆ. ಸೇಮ್ ಅದೇ ಥರ ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಝೆಡ್ಡಿಗೆ ಹಾಫ್ ಇಂಟು ಆಲ್ಫಾ ಎಕ್ಸ್ ಆಲ್ಫಾ ವೈ ಆಲ್ಫಾ ಝೆಡ್ ಜೊತೆ ಹೊಸ ಟರ್ಮ್ ಬೀಟಾ ಇಂಟು ಬೀಟಾ. ನೆಕ್ಸ್ಟು ಟ್ರೇಸ್ ಆಫ್ ಆಲ್ಫಾ ಡಾಟ್ ಬೀಟಾ ಇಂಟು ಆಲ್ಫಾ ಡಾಟ್ ಸಿ ವಿಚ್ ಇಸ್ ಬಿಕಮ್ಸ್ ಎನ್ 4 ಇಂಟು ಬೀಟಾ ಡಾಟ್ ಸಿ ಬರುತ್ತೆ. ನೆಕ್ಸ್ಟು ಬ್ರೀಟ್ ವಿಗ್ನರ್ ಫಾರ್ಮುಲಾ ಅಂತ, ಇದು ಸಿಗ್ಮಾ ಎಲ್ಲ ಅಂದರೆ ಟೋಟಲ್ ಸ್ಕ್ಯಾಟ್ರಿಂಗ್ ಕ್ರಾಸ್ ಸೆಕ್ಷನ್ಗೆ ಬರುವಂಥದ್ದು 4π/k² ಇಂಟು 2l+1 ಗಾಮಾ ಸ್ಕ್ವೇರ್ ಬೈ 4 ಡಿವೈಡೆಡ್ ಬೈ ಇ ಮೈನಸ್ ಇ ನಾಟ್ ಹೋಲ್ ಸ್ಕ್ವೇರ್ ಪ್ಲಸ್ ಗಾಮಾ ಸ್ಕ್ವೇರ್ ಡಿವೈಡೆಡ್ ಬೈ 4 ಬರುತ್ತೆ. ಹಿಯರ್ ಗ್ಯಾಮಾ ಅಂತ ಹೇಳಿದ್ರೆ ವಿಡ್ತ್ ಆಫ್ ರೆಸೋನೆನ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ವಿಡ್ತ್ ಆಫ್ ರೆಸೋನೆನ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ 2 ಇಂಡಿಪೆಂಡೆಂಟ್ ಸೊಲ್ಯೂಷನ್ ಆಫ್ ದ d² y ಪ್ಲಸ್ 3d ಪ್ಲಸ್ 2 ಇಂಟು ವೈ ವಿಚ್ ಇಸ್ ಈಕ್ವಲ್ಸ್ ಟು 0. 3d ಆದಮೇಲೆ y ಇದೆ ಇಲ್ಲಿ 3dy ಪ್ಲಸ್ 2y ಇಸ್ ಈಕ್ವಲ್ ಟು 0. ಇಲ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಸೊಲ್ಯೂಷನ್ ಇದು. ಸೊ 3dನ 2 ಇಂಟು 1 2 1s 2 ಅಂತ ತೊಗೊಂಡು ಸ್ಪ್ಲಿಟ್ ಮಾಡಿಕೊಂಡಾಗ d² ಪ್ಲಸ್ 2d ಪ್ಲಸ್ d ಪ್ಲಸ್ 2 ಇಂಟು ವೈ ಬರುತ್ತೆ. ಸೊ ಹಿಯರ್ ಇದನ್ನು ಕಾಮನ್ ತೊಗೊಳ್ತೀವಿ. ಮೊದಲೆರಡು ಟರ್ಮಲ್ಲಿ ಡಿನ ಕಾಮನ್ ತೊಗೊಂಡ್ರೆ d ಪ್ಲಸ್ 2 ಉಳಿಯುತ್ತೆ, ಪ್ಲಸ್ 1 ಕಾಮನ್ ತೆಗೆದ್ರೆ d ಪ್ಲಸ್ 2 ಉಳಿಯುತ್ತೆ. d ಪ್ಲಸ್ 2 ಇಂಟು d ಪ್ಲಸ್ 1 ವಿಚ್ ಇಸ್ ಈಕ್ವಲ್ಸ್ ಟು 0. d ವ್ಯಾಲ್ಯೂ -1, -2 ಸೊಲ್ಯೂಷನ್ ಇಸ್ ದಿಸ್. y ಇಸ್ ಈಕ್ವಲ್ ಟು c1 ಇಂಟು e to the power of -x plus c2 into e to the power of -x. ನೆಕ್ಸ್ಟ್ ಲ್ಯಾಪ್ಲೇಸಿಯನ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೈನ್ kt ಅಂತ ಕೇಳಿದರೆ k ಡಿವೈಡೆಡ್ ಬೈ s² ಪ್ಲಸ್ k². ನೆಕ್ಸ್ಟ್ ಕಾಂಪಿಟೇಷನ್ ರಿಲೇಷನ್ ಕೇಳಿದ್ದಾರೆ Lx, Ly ವಿಚ್ ಈಸ್ ಈಕ್ವಲ್ಸ್ ಟು IH ಕ್ರಾಸ್ LZ. ಇದು ಬರುವಂಥದ್ದು ಆರ್ಬಿಟಲ್ ಆಂಗುಲರ್ ಮೊಮೆಂಟಮ್ ಆಪರೇಟರಲ್ಲಿ. ನೆಕ್ಸ್ಟ್ ಈಕ್ವಿಪಾರ್ಟಿಷನ್ ಥಿಯರಮ್ ಆಫ್ 1 ಡೈಮೆನ್ಷನಲ್ ಹಾರ್ಮೋನಿಕ್ ಆಸಿಲೇಟರ್ ಅಂತ ಕೇಳಿದರೆ ಆಫ್ kt. ಅದೇ 3 ಡೈಮೆನ್ಷನಲ್ ಹಾರ್ಮೋನಿಕ್ ಆಸಿಲೇಟರ್ ಅಂತ ಹೇಳಿದರೆ 3/2 kt ಆಗುತ್ತೆ. ನೆಕ್ಸ್ಟ್ ಥರ್ಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಥವಾ ನರ್ಸ್ಟ್ ಈಕ್ವೇಷನ್ ಅಂತ ಹೇಳ್ತೀವಿ. ನರ್ಸ್ಟ್ ಈಕ್ವೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಎಂಟ್ರೋಪಿ ಆಫ್ ದ ರಿವರ್ಸಿಬಲ್ ಐಸೋಥರ್ಮಲ್ ಪ್ರೊಸೆಸ್ ಈಸ್ 0 ಅಂತ ಹೇಳ್ತೀವಿ. ನೆಕ್ಸ್ಟ್ ಮೈಕ್ರೋ ಕ್ಯಾನೋನಿಕಲ್ ಎನ್ಸೆಂಬಲ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಮೈಕ್ರೋ ಕ್ಯಾನೋನಿಕಲ್, ಕ್ಯಾನೋನಿಕಲ್ ಆ್ಯಂಡ್ ಗ್ರ್ಯಾಂಡ್ ಕ್ಯಾನೋನಿಕಲ್. ಈ 3 ಟರ್ಮಲ್ಲಿ ಯಾವ್ಯಾವ್ದ್ರಲ್ಲಿ ಯಾವ್ಯಾವ್ದು ಕಾನ್ಸ್ಟೆಂಟ್ ಟರ್ಮ್ಸ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಮೈಕ್ರೋ ಕ್ಯಾನೋನಿಕಲ್ ಅಂತ ಹೇಳಿದ್ರೆ EVN ಎನರ್ಜಿ, ವಾಲ್ಯೂಮ್,
ಅಟ್ ನಂಬರ್ ಆಫ್ ಪಾರ್ಟಿಕಲ್ಸ್. ಕ್ಯಾನೋನಿಕನಲ್ಲಿ ಎನ್ ವಿ ಟಿ ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಅದೇ ಥರ ಗ್ರ್ಯಾಂಡ್ ಕ್ಯಾನೋನಿಕನಲ್ಲಿ ಟಿ ವಿ ಮ್ಯೂ ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟು ನಾನ್ ಇನ್ವರ್ಟಿಂಗ್ ಆಪ್ ಆ್ಯಂಪ್ ವಿತ್ ಯುನಿಟಿ ಗೈನ್ ಅಂತ ಹೇಳ್ತೀವಿ. ಯುನಿಟಿ ಗೈನ್ ಅಂತ ಹೇಳಿದ್ರೆ ಎಷ್ಟು ಇನ್ಪುಟ್ ಕೊಡ್ತೀವೋ ಅಷ್ಟೇ ಔಟ್ಪುಟ್ ಬರ್ತಾ ಇರುತ್ತೆ. 1 ವೋಲ್ಟ್ ಇನ್ಪುಟ್ ಅಂತ ಹೇಳಿದ್ರೆ ಔಟ್ಪುಟ್ಟಲ್ಲೂ ಕೂಡ 1 ವೋಲ್ಟ್ ಬರ್ತಾ ಇರುತ್ತೆ. 2 ವೋಲ್ಟ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ಟಲ್ಲೂ ಕೂಡ 2 ವೋಲ್ಟ್ ಬರ್ತಾ ಇರುತ್ತೆ. ಸೊ ಅಂದರೆ ಗೈನು ಕಾಮನ್ ಅಂದರೆ 1 ಬರ್ತಾ ಇರುತ್ತೆ ಪ್ರತಿ ಟೈಮುಗೆ. ಸೊ ಇದನ್ನು ವೋಲ್ಟೇಜ್ ಫಾಲೋವರ್ ಅಂತ ಹೇಳ್ತೀವಿ. ಅಂದರೆ ಔಟ್ಪುಟ್ ಆಫ್ ದ ವೋಲ್ಟೇಜ್ ಇಸ್ ಫಾಲೋಡ್ ಬೈ ದ ಇನ್ಪುಟ್ ಆಫ್ ದ ಆಪ್ ಆ್ಯಂಪ್ ಅಂತ ಹೇಳ್ತೀವಿ. ನೆಕ್ಸ್ಟು ಎ ಡಿ ಸಿ ಕನ್ವರ್ಷನ್ ಅಂತ ಹೇಳ್ತೀವಿ. ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಷನಲ್ಲಿ ಇಟ್ಸ್ ಟೈಪ್ಸ್ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಅದರ ಅಪ್ಲಿಕೇಶನಲ್ಲಿ ಸಕ್ಸಸಿವ್ ಅಪ್ರಾಕ್ಸಿಮೇಷನ್ ಮತ್ತು ಕೌಂಟರ್ ಮೆಥಡ್. ನೆಕ್ಸ್ಟ್ ಎ ಡಿ ಸಿ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಜಿಟಲ್ ಮಲ್ಟಿಮೀಟರಲ್ಲಿ ಯಾವುದನ್ನು ಉಪಯೋಗಿಸ್ತಾರೆ ಅಂದರೆ ಸಕ್ಸಸಿವ್ ಅಪ್ರಾಕ್ಸಿಮೇಷನ್. ನೆಕ್ಸ್ಟು ಟ್ರಾನ್ಸಿಷನ್ from anomalous Zeeman effect to normal Zeeman effect as an intensity of the external magnetic field ಅಂತ ಹೇಳ್ತೀವಿ. ಅಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಉಪಯೋಗಿಸ್ಕೊಂಡು ಅನಾಮಲಸ್ ಝೀಮನ್ ಎಫೆಕ್ಟಿಂದ ನಾರ್ಮಲ್ ಝೀಮನ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಪಯೋಗಿಸ್ಕೊಂಡ್ರೆ ಪ್ಯಾಸ್ಟನ್ ಬ್ಯಾಕ್ ಎಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅನಲಾಗ್ ಆಫ್ ದಿ ಅನಾಮಲಸ್ ಝೀಮನ್ ಎಫೆಕ್ಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿ ಅನಾಮಲಸ್ ಝೀಮನ್ ಎಫೆಕ್ಟಿಂದ ನಾರ್ಮಲ್ನೆಸ್ ಝೀಮನ್ ಎಫೆಕ್ಟ್ಗೆ ಟ್ರಾನ್ಸ್ಲೇಟ್ ಮಾಡೋದನ್ನು ಬೈ ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಸ್ಟಾರ್ಕ್ ಎಫೆಕ್ಟ್ ಸ್ಪ್ಲಿಟ್ಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಇನ್ ಸೆವರಲ್ ಕಂಟೈನ್ಸ್ ಬೈ ದಿ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇನ್ ನಾರ್ಮಲ್ ಝೀಮನ್ ಎಫೆಕ್ಟ್ ಅಂತ ಹೇಳಿದ್ರೆ ಸ್ಪ್ಲಿಟ್ಟಿಂಗ್ ಆಫ್ ದಿ ಸ್ಪೆಕ್ಟ್ರಲ್ ಲೈನ್ ಇನ್ ದಿ ಪ್ರೆಸೆನ್ಸ್ ಆಫ್ ದ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನಾರ್ಮಲ್ ಝೀಮನ್ ಎಫೆಕ್ಟ್ ಅಂದಾಗ 2 ಅಥವಾ 3 ಲೈನ್ಸ್ ಒಬ್ಟೈನ್ ಆಗುತ್ತೆ. ಇನ್ಸಿಡೆಂಟ್ ಲೈನಿಗಿಂತ 1 ಕಡಿಮೆ ಮತ್ತು ಇನ್ಸಿಡೆಂಟ್ ಲೈನಿಗಿಂತ 1 ವೇವ್ಲೆಂತ್ ಜಾಸ್ತಿ ಇರುವಂಥ 3 ಒಟ್ಟು ಟೋಟಲ್ 3 ಸ್ಪೆಕ್ಟ್ರಲ್ ಲೈನ್ಸ್ ಒಬ್ಟೈನ್ ಆಗುತ್ತೆ. ನೆಕ್ಸ್ಟ್ ಇ ಎಸ್ ಆರ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಟಡಿ ಆಫ್ ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ಫ್ರೀ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಸ್ಪಿನ್ನನ್ನು ವಿ ಹ್ಯಾವ್ ಟು ಸ್ಟಡಿ ಇನ್ ದ ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲಿ. ಇನ್ ಹೈಡ್ರೋಜನ್ ಆಟಮ್ ಹ್ಯಾವಿಂಗ್ ಎನ್ ನ್ಯೂಕ್ಲಿಯರ್ ಮಾಸ್ ಕೊಟ್ಟಿದ್ದಾರೆ. ಮಾಸ್ ಆಫ್ ದಿ ಪ್ರೋಟಾನ್ ಈಸ್ 1836 ಟೈಮ್ ಅಂದರೆ 1836 ಟೈಮ್ಸ್ ಆಫ್ ದ ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಫೈಂಡ್ ಇಟ್ಸ್ ರಿಡ್ಯೂಸ್ಡ್ ಮಾಸ್ ಅಂತ ಹೇಳ್ತೀವಿ. 1 ಪಾರ್ಟಿಕಲ್ ಮಾಸ್ ಆಫ್ ದಿ ಪ್ರೋಟಾನ್ ಹೇಳಿದರೆ ಇದ್ರ ಜೊತೆಗೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಅಂದರೆ 1 ಇರುತ್ತೆ. ಸೊ ರಿಡ್ಯೂಸ್ಡ್ ಮಾಸ್ ಅಂದಾಗ 1/μ = 1/m1 + 1/m2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಮ್ಯೂ ವ್ಯಾಲ್ಯೂ 1836/1837 ಬರುತ್ತೆ. ನೆಕ್ಸ್ಟು ಸೂಪರ್ ಕಂಡಕ್ಟಿವಿಟಿನಲ್ಲಿ ಒಂದು ಕ್ವಶನ್ ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಟು ದಿ ಟೈಪ್ 1 ಸೂಪರ್ ಕಂಡಕ್ಟರ್ ಲೆಸ್ ದ್ಯಾನ್ ಟ್ರಾನ್ಸಿಷನ್ ಟೆಂಪರೇಚರ್. ಸೊ ಅಥವಾ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೆಸ್ ದ್ಯಾನ್ ಕ್ರಿಟಿಕಲ್ ಫೀಲ್ಡ್ ಆಗಿದ್ದಾಗ ಸೊ ಮ್ಯಾಗ್ನೆಟೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೀನಿಯರ್ಲಿ ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ಗೆ ಡೋನಾರ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗೆ ಫರ್ಮಿ ಲೆವೆಲ್ ಹೇಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಕಂಡಕ್ಷನ್ ಬ್ಯಾಂಡು, ಹೈಯರ್ ಎನರ್ಜಿ ಸ್ಟೇಟು, ವೇಲೆನ್ಸ್ ಬ್ಯಾಂಡ್ ಅಂತ ಹೇಳಿದ್ರೆ ಫರ್ಮಿ ಲೆವೆಲ್ ನಿಯರ್ಲಿ ಎಕ್ಸಾಕ್ಟ್ ಇರುತ್ತೆ ಇಂಟ್ರೆನ್ಸಿಕಲ್ಲಿ ಪ್ಯೂರ್ ಸೆಮಿಕಂಡಕ್ಟರ್ಸಲ್ಲಿ. ಸೊ ಫರ್ಮಿ ಲೆವೆಲ್ ಈಸ್ ಇನ್ ದಿ ಪ್ಯೂರ್ ಸೆಮಿಕಂಡಕ್ಟರ್ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ಮಿಡ್ವೇನಲ್ಲಿ ಬರುತ್ತೆ. ಅದೇ ನಾವು ಡೋನರ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಕಂಡಕ್ಷನ್ ಬ್ಯಾಂಡ್ ಹತ್ರ ಹೋಗುತ್ತೆ. ಫರ್ಮಿ ಲೆವೆಲ್ ಇಸ್ ಇನ್ ದ ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ನಿಯರ್ಲಿ ಕಂಡಕ್ಷನ್ ಬ್ಯಾಂಡ್ ಅಂತ ಹೇಳ್ತೀವಿ ಅಥವಾ ಮೂವ್ಸ್ ಟುವರ್ಡ್ಸ್ ದಿ ಕಂಡಕ್ಷನ್ ಬ್ಯಾಂಡ್. ನೆಕ್ಸ್ಟ್ ಎಫೆಕ್ಟಿವ್ ಮಾಸ್ ಆಫ್ ದಿ ಚಾರ್ಜ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ರೆ ಎಫೆಕ್ಟಿವ್ ಮಾಸ್ ಅಂದರೆ ಎಕ್ಸೈಟೆಡ್ ಸ್ಟೇಟ್ಗೆ ಹೋದಾಗ ಹೋಲ್ಸ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋದರೆ E/μ/mp ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಸ್ ಎಕ್ಸೈಟೆಡ್ ಸ್ಟೇಟ್ಗೆ ಹೋದರೆ μn* ವಿಚ್ ಈಸ್ ಈಕ್ವಲ್ಸ್ ಟು E/μn ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ರೆಸಿಪ್ರೋಕಲ್ ಲ್ಯಾಟಿಸಸ್ ಸಾಲಿಡ್ ಸ್ಟೇಟ್ ಇದು. FCCಗೆ ಅಂದರೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸೆಂಟರ್ಗೆ ರೆಸಿಪ್ರೋಕಲ್ ಯಾವುದಂತ ಹೇಳಿದ್ರೆ BCC. ಅದೇ BCCಗೆ ವೈಸ್ ವರ್ಸ್ ಅಂತ ಹೇಳ್ತೀವಿ. BCCಗೆ FCC ಬರುತ್ತೆ. ಬಟ್ ಸಿಂಪಲ್ ಕ್ಯೂಬಿಕ್ ಆ್ಯಸ್ ಇಟ್ಸ್ ಓನ್ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಅದೇ ಥರ ಹೆಕ್ಸಾಗೋನಲ್ ಕ್ಲೋಸ್ಲಿ ಪ್ಯಾಕ್ಡ್ ಕೂಡ ಅದರದ್ದೇ ಆದಂತಹ ಏನಂತ ಹೇಳ್ತೀವಿ ಅಂತಂದರೆ ರೆಸಿಪ್ರೋಕಲನ್ನು ಹೊಂದಿರುತ್ತೆ. ನೆಕ್ಸ್ಟ್ K ಎಲೆಕ್ಟ್ರಾನ್ ಕ್ಯಾಪ್ಚರ್ ಇಕ್ವೇಷನ್ ಕೊಟ್ಟಿದ್ದಾರೆ. ಇದು ಬೀಟಾ
ಡಿ ಕೆನಲ್ಲಿ ಬರುತ್ತೆ ಬೀಟಾ ಪ್ಲಸ್ ಡಿ ಕೆ, ಬೀಟಾ ಮೈನಸ್ ಡಿ ಕೆ, ಇನ್ನೊಂದು ಕೆ ಎಲೆಕ್ಟ್ರಾನ್ ಕ್ಯಾಪ್ಚರು. ಕೆ ಎಲೆಕ್ಟ್ರಾನ್ ಕ್ಯಾಪ್ಚರಲ್ಲಿ ಒಂದು ಇನಿಷಿಯಲ್ ಸ್ಟೇಟಲ್ಲಿರುವಂಥ ಆಟಮು ಒಂದು ಎಲೆಕ್ಟ್ರಾನ್ನ ಕ್ಯಾಪ್ಚರ್ ಮಾಡಿಕೊಂಡ್ರು ಅಂದರೆ ಅಲ್ಲೇ ಔಟರ್ ಮೋಸ್ಟ್ ಆರ್ಬಿಟಲ್ ಇರುತ್ತಲ್ಲ ಕೆ ಶೆಲ್ನಲ್ಲಿ ಮೊದಲನೇ ಶೆಲ್ ಇರುತ್ತಲ್ಲ ಆಟಮಲ್ಲಿ, ಕೆ ಶೆಲ್ಲು ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿರುತ್ತೆ. ಸೊ ಇಲ್ಲಿರುವಂಥ ಮೊದಲನೇ ಶೆಲ್ಲಲ್ಲಿರುವಂಥ ಕೆ ಶೆಲ್ನಲ್ಲಿರುವಂಥ ಎಲೆಕ್ಟ್ರಾನ್ನ ಕ್ಯಾಪ್ಚರ್ ಮಾಡಿಕೊಂಡು ಏನಾಗುತ್ತೆ, ನೆಕ್ಸ್ಟ್ ಅನದರ್ ಆಟಮ್ ಆಗಿ ಒಪ್ಟೈನ್ ಆಗುತ್ತೆ. ದಟ್ ಈಸ್ ಯಾವುದಂತ ಹೇಳ್ತೀವಿ ಅಂತಂದರೆ, ಇಲ್ಲಿ ಒಪ್ಟೈನ್ ಆದಾಗ ಏನಾಗಿದೆ, ಅಟಾಮಿಕ್ ನಂಬರ್ ಒಂದು ಕಡಿಮೆ ಆಗಿದೆ, ಮಾಸ್ ನಂಬರ್ ರಿಮೇನ್ ಸೇಮ್ ಇದೆ. ಅಂದರೆ ಇಲ್ಲಿ ಒಂದು ಪಾರ್ಟಿಕಲನ್ನು ಇದು ಲಿಬ್ರೇಟ್ ಮಾಡ್ತಾ ಇದೆ ಅಲ್ಲ, ಅದು ಒಂದು ನ್ಯೂಟ್ರಾನನ್ನು ಲಿಬ್ರೇಟ್ ಮಾಡ್ತಾ ಇದೆ. ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಇನ್ಕ್ರೀಸ್ಡ್ ಬೈ 1 ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಕೆ ಎಲೆಕ್ಟ್ರಾನ್ ಕ್ಯಾಪ್ಚರ್ನಲ್ಲಿ. ನೆಕ್ಸ್ಟ್ ಕ್ವಾರ್ಕ್ ಮಾಡಲ್ ಕೇಳಿದ್ದಾರೆ, ಇದು ನ್ಯೂಕ್ಲಿಯರ್ ಫಿಸಿಕ್ಸ್ ಕಾನ್ಸೆಪ್ಟು. ಇನ್ ದಿಸ್ ಕೇಸ್ ಫಾರ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗೆ ಕ್ವಾರ್ಕ್ ಮಾಡಲು, ಪ್ರೋಟಾನ್ ಅಂದರೆ 2 ಅಪ್ ಕ್ವಾರ್ಕ್ ಇರುತ್ತೆ, 1 ಡೌನ್ ಕ್ವಾರ್ಕ್ ಇರುತ್ತೆ. ನ್ಯೂಟ್ರಾನಲ್ಲಿ 2 ಡೌನ್ ಕ್ವಾರ್ಕ್ ಇರುತ್ತೆ, 1 ಅಪ್ ಕ್ವಾರ್ಕ್ ಇರುತ್ತೆ. ನೆಕ್ಸ್ಟು ಡಯಾಗನಲ್ ಎಲಿಮೆಂಟ್ಸ್ ಆಫ್ ದ ಹರ್ಮಿಷಿಯನ್ ಆಪರೇಟರ್ ಅಂತ ಹೇಳ್ತೀವಿ. ಹರ್ಮಿಷಿಯನ್ ಅಂತ ಹೇಳಿದರೆ 3x3 ಮ್ಯಾಟ್ರಿಕ್ಸ್ ಒಪ್ಟೈನ್ ಆಗುತ್ತೆ. ಹೇಗಿರುತ್ತೆ ಅಂತ ಹೇಳಿದ್ರೆ 3x3 ಮ್ಯಾಟ್ರಿಕ್ಸಲ್ಲಿ ಇದು ಪ್ರಿನ್ಸಿಪಲ್ ಡಯಾಗನಲ್ ಮ್ಯಾಟ್ರಿಸಸ್ ಮಾತ್ರ ರಿಯಲ್ ಎಲಿಮೆಂಟ್ಸ್ ಇರುತ್ತೆ, ಅದರವೆಲ್ಲ x+iy ಫಾರ್ಮಲ್ಲಿ ಇರುತ್ತೆ, x+iy. ಸೊ ಇದೆಲ್ಲ ಕಾಂಪ್ಲೆಕ್ಸ್ ಫಾರ್ಮಲ್ಲಿ ಇರುತ್ತೆ. ಇಲ್ಲಿ x - iy, ಇಲ್ಲಿ 1 1 ಇದ್ದರೆ 2 2 ಇದು 3 3, x1 - iy1, ನೆಕ್ಸ್ಟು x2 - iy2, ಇಲ್ಲಿ x3 - iy3 ಈ ಥರ ಇರುತ್ತೆ. ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ರಿಯಲ್ ಆಗಿರುತ್ತೆ. ಆ್ಯಂಟಿ ಹರ್ಮಿಷಿಯನ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಕಾಂಪ್ಲೆಕ್ಸ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಪ್ಯಾರಲೆಪ್ಲಾಯ್ಡ್ ಅಂತ 2 ವೆಕ್ಟರ್ಸನ್ನು ಕೊಟ್ಬಿಟ್ಟು ಕೇಳಬಹುದು. ಅವಾಗ ನೀವು ಈ ಥರ ಡಿಟರ್ಮಿನೆಂಟನ್ನು ಹಾಕ್ಕೊಂಡು ಫಸ್ಟು IJK ಹಾಕ್ಕೊಂಡು ಉಳಿದಿದ್ದನ್ನು ಅದ್ರ ಕೋಎಫಿಷಿಯೆಂಟ್ ಹಾಕಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಪ್ಯಾರಲೆಪ್ಲಾಯ್ಡ್. ಇಲ್ಲಿ 3 ವೆಕ್ಟರ್ಸನ್ನು ಕೊಟ್ಟಾಗ 3 ವೆಕ್ಟರ್ಸ್ದು ಕೂಡ ಕೋಎಫಿಷಿಯೆಂಟ್, ಇದು ಮೊದಲನೇ ವೆಕ್ಟರ್ದು, ನೆಕ್ಸ್ಟ್ ಇದು 2ನೇ ವೆಕ್ಟರ್ದು, 3ನೇ ವೆಕ್ಟರ್ದು ಕೋಎಫಿಷಿಯೆಂಟ್ಸನ್ನು ಹಾಕ್ಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಒನ್ ಕ್ಯಾನೋನಿಕಲ್ ಫಂಕ್ಷನ್ ಅಂತ ಹೇಳಿದ್ರೆ, ಕ್ಯಾನೋನಿಕಲ್ ಫಂಕ್ಷನಲ್ಲಿ ಎನ್ಸೆಂಬಲಲ್ಲಿ ಎನರ್ಜಿ ನಾಟ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಎನರ್ಜಿ ವೇರೀಸ್. ನೆಕ್ಸ್ಟು ಪಾಯಿಂಟಿಂಗ್ ಥಿಯರಮ್ ಅಂತ ಹೇಳ್ತೀವಿ. ಪಾಯಿಂಟಿಂಗ್ ಥಿಯರಮ್ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜೀಸ್ ಕನ್ಸರ್ವ್ಡ್ ಅಂದರೂ ಒಂದೇ, ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜೀಸ್ ಕನ್ಸರ್ವ್ಡ್ ಅಂತ ಕೂಡ ಕೆಲವು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಾರ್ಟರ್ ವೇವ್ ಪ್ಲೇಟ್ದು ಥಿಕ್ನೆಸ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಕೇಳಿದ್ದಾರೆ. D = λ/4 × NE - NO. ಹಿಯರ್ ವೇವ್ ಲೆಂತ್ ಅಂತ ಲೈಟು ಲ್ಯಾಂಬ್ಡಾ ಅಂದರೆ NE ಮತ್ತು NO ಅಂತ ಹೇಳಿದ್ರೆ ಆರ್ಡಿನರಿ ರೇ ಮತ್ತು ಎಕ್ಸ್ಟ್ರಾರ್ಡಿನರಿ ರೇದು ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಕೊಟ್ಟಿರುವಂಥದ್ದು ಪಾಸಿಟಿವ್ ಕ್ರಿಸ್ಟಲ್ದು. ನೆಕ್ಸ್ಟು ಟೋಟಲ್ ಸ್ಕ್ಯಾಟ್ರಿಂಗ್ ಕ್ರಾಸ್ ಸೆಕ್ಷನ್ ಇಸ್ ಈಕ್ವಲ್ಸ್ ಟು ವಾಟ್ ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಡೈಮೆನ್ಷನಲ್ ಆಫ್ ದ ಏರಿಯಾ. ಇದು σL = 4πa² ಅಂತ ಹೇಳ್ತೀವಿ. ನೆಕ್ಸ್ಟು ಸ್ಪಿನ್ ಆಫ್ ದ ಡಿರಾಕ್ ಪಾರ್ಟಿಕಲ್ ಅಂತ ಹೇಳಿದ್ರೆ ಇಟ್ ಅಪ್ಲಿಕೇಬಲ್ಸ್ ಟು ದ ಎನಿ ಸ್ಪಿನ್ 0 ಆಫ್ ಆರ್ ಇಂಟಿಗ್ರಲ್ ಸ್ಪಿನ್ ಎಲ್ಲದಕ್ಕೂ ಕೂಡ ಸ್ಪಿನ್ ಡಿರಾಕ್ ಈಕ್ವೇಷನ್ ಒಪ್ಟೈನ್ ಆಗುತ್ತೆ. ಕ್ಲೀನ್ ಗಾರ್ಡನ್ ಈಕ್ವೇಷನ್ ಮಾತ್ರ ಓನ್ಲಿ ಫಾರ್ ಸ್ಪಿನ್ 0 ಪಾರ್ಟಿಕಲ್ಸಿಗೆ ಒಬೆ ಆಗೋದು. ನೆಕ್ಸ್ಟ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಇಂಟೆನ್ಸಿಟಿ ಕೇಳಿದರೆ 1/λ/4 ಅಂತ ಹೇಳ್ತೀವಿ. ಇದು ವಿನ್ಸ್ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಬ್ಲ್ಯಾಕ್ ಬಾಡಿನಲ್ಲೇ ಬರುವಂಥದ್ದು. λm/T = ಕಾನ್ಸ್ಟೆಂಟ್ ಅಂತ. ನೆಕ್ಸ್ಟು ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಹೇಳಿದ್ದಾರೆ. ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ U = 3/2 NKT. ನಮಗೆ ಗ್ಯಾಸ್ ಈಕ್ವೇಷನ್ ಗೊತ್ತಿದೆ, PV = nRT ಅಥವಾ NKT ಅಂತ. ಸೊ PV ವ್ಯಾಲ್ಯೂನ U = 3/2 PV ಈ ಥರ ಕೂಡ ಕೊಡ್ಬೋದು. ನೆಕ್ಸ್ಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ದ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಫೋನಾನ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ದಿಸ್ ಇಸ್ ಮಾಸ್ಲೆಸ್ ಬೋಸಾನ್ಸ್ ಅಂತ ಕೂಡ ಹೇಳ್ತೀವಿ. ಫೋನಾನ್ಸ್ ಆರ್ ದ ಮಾಸ್ಲೆಸ್ ಬೋಸಾನ್ಸ್. ಇನ್ JK ಫ್ಲಿಪ್ ಫ್ಲಾಪ್ ಎಲೆಕ್ಟ್ರಾನಿಕ್ಸಲ್ಲಿ ಕೇಳ್ತಾ ಇದ್ದಾರೆ. ಟ್ಯಾಗಲ್ ಕಂಡೀಷನಲ್ಲಿ J ಮತ್ತು K ಎರಡೂ ಕೂಡ ಆನ್ ಅಥವಾ 1ನಲ್ಲಿ ಇರುತ್ತೆ. ನೆಕ್ಸ್ಟ್ ಐಡಿಯಲ್ ಆಪ್ ಆ್ಯಂಪಲ್ಲಿ ವೋಲ್ಟೇಜ್ ಗೈನು ಇನ್ಫೈನೈಟಿ ಇರುತ್ತೆ. ನೆಕ್ಸ್ಟು ಮಿನಿಮಮ್ ನಂಬರ್ ಆಫ್ RC ಸೆಕ್ಷನ್ ಇನ್ ಫೇಸ್ ಶಿಫ್ಟ್ ಆಸಿಲೇಟರ್ ಅಂತ ಹೇಳ್ತೀವಿ. ಆಸಿಲೇಟರ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಕನ್ವರ್ಟ್ DC-ಯಿಂದ AC-ಗೆ ಕನ್ವರ್ಟ್ ಮಾಡುತ್ತೆ. ಆಸಿಲೇಟರಲ್ಲಿ ಇಲ್ಲಿ ಆಸಿಲೇಟ್ ಆಗಬೇಕಾದ್ರೆ ಪಾರ್ಟಿಕಲ್ ಫೇಸ್ ಶಿಫ್ಟ್ ಅಂತ ಹೇಳಿದ್ರೆ 2 ಸರಿ ಫೇಸ್ ಶಿಫ್ಟ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ RC ಸೆಕ್ಷನನ್ನು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ 2 ಇರುತ್ತೆ. ಒಂದು ಸೀರೀಸ್ ಕಾಂಬಿನೇಷನಲ್ಲಿ R ಮತ್ತು C ನೆಟ್ವರ್ಕನ್ನು ಉಪಯೋಗಿಸ್ತೀವಿ. ಸೀರೀಸ್ ಅಂದರೆ R ಮತ್ತು C. ನೆಕ್ಸ್ಟು ಪ್ಯಾರಲಲ್ ಅಂತ ಹೇಳಿದ್ರೆ ಈ ಥರ R ಮತ್ತು C ಈ ಥರ ಉಪಯೋಗಿಸಿರ್ತೀವಿ. ಸೊ
ಒಂದು ಸೀರೀಸು ಒಂದು ಪ್ಯಾರಲಲ್ಲಿ ಉಪಯೋಗಿಸಿರ್ತೀವಿ. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಆಫ್ ಸ್ಕ್ವೇರ್ ವೇವ್ ಅಂತ ಕೇಳ್ತಾ ಇದ್ದಾರೆ. ಔಟ್ಪುಟ್ಟಲ್ಲಿ ಸ್ಪೈಕ್ ವೇವ್ ಒಬ್ಟೈನ್ ಆಗುತ್ತೆ. ಇದನ್ನು ನೀವು CROನಲ್ಲಿ ಸ್ಟಡಿ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವಶನ್ನು, ನೆಕ್ಸ್ಟ್ ಪಾಯಿಂಟು, ಗ್ರೌಂಡ್ ಸ್ಟೇಟ್ ಆಫ್ ಎನ್ ಹೀಲಿಯಂ ಆಟಮ್ ಅಂತ ಹೇಳಿದ್ರೆ ಅದು ಸಿಂಗ್ಲೆಟ್ ಕಂಡೀಷನು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅನಲಾಗ್ ಆಫ್ ಝೀಮನ್ ಎಫೆಕ್ಟ್ ಅಂತ ಕೇಳ್ತಾರೆ, ಅದು ಸ್ಟಾರ್ಕ್ ಎಫೆಕ್ಟು. ಸೀಕ್ವೆನ್ಸ್ ಆಫ್ ಈಕ್ವಲಿ ಸ್ಪೇಸ್ಡ್ ಇಂಟರ್ವಲ್ ಆಫ್ ದಿ ಎನರ್ಜಿ ಲೆವೆಲ್ಸ್ ಅಂತ ಕೇಳ್ತಾರೆ, ಇದು ಹಾರ್ಮೋನಿಕ್ ಆಸಿಲೇಟರು. ನೆಕ್ಸ್ಟು ಲೀಸ್ಟ್ ಬೈಂಡಿಂಗ್ ಎನರ್ಜಿ ಯಾವುದಕ್ಕಿದೆ ಅಂದರೆ ಅಯಾನಿಕ್ ಕ್ರಿಸ್ಟಲ್ ಅಥವಾ ಅಯಾನಿಕ್ ಬಾಂಡಿಗೆ. ಪ್ಯಾರಾಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ಹೇಳಿದ್ರೆ ಕೈ ಈಸ್ ಈಕ್ವಲ್ ಟು C/T ಅಂತ ಹೇಳ್ತೀವಿ. ಹಿಯರ್ ಸಿ ಅಂತ ಹೇಳಿದ್ರೆ ಕ್ಯೂರಿಸ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಇದು ಕ್ಯೂರಿ-ವಿಸ್ಲಾ. ನೆಕ್ಸ್ಟ್ ಒನ್, ಹೈ ಬೈಂಡಿಂಗ್ ಎನರ್ಜಿ ಮಾಲಿಕ್ಯುಲರ್ ಬಾಂಡ್ಗಿರುತ್ತೆ. ನೆಕ್ಸ್ಟು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ಗೆ ಡೈಮೆನ್ಷನ್ ಕೇಳ್ತಾ ಇದ್ದಾರೆ. mL², m⁴1, L⁴2 ಆ್ಯಂಡ್ T⁻⁻1 ಇಸ್ ದ ಡೈಮೆನ್ಷನ್ ಆಫ್ ದ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಲ್ಯಾಪ್ಲೇಸಿಯನ್ ಆಫ್ ದ ಝೀರೋ ಅಂತ ಕೇಳ್ತಾ ಇದ್ದಾರೆ. ಲ್ಯಾಪ್ಲೇಸಿಯನ್ ಆಫ್ ದ ಝೀರೋ ಅಂತ ಹೇಳಿದ್ರೆ 1. ನೆಕ್ಸ್ಟ್ ಒನ್ನು ಲೆಜೆಂಡ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಇನ್ ದ ಆರ್ಡರ್ ಆಫ್, ಎಲ್ಲ ಡಿಫ್ರೆನ್ಷಿಯಲ್ ಈಕ್ವೇಷನ್ 4 ಬರುತ್ತೆ ಸ್ಪೆಷಲ್ ಫಂಕ್ಷನಲ್ಲಿ. ಲೆಜೆಂಡ್ರೆ, ಲೆಗ್ಯುರೆಡ್ ಮತ್ತು ಬೆಸಲ್ ಮತ್ತು ಹರ್ಮೈಟ್ ಪಾಲಿನಾಮಿಯಲ್ ಅಂತ ಎಲ್ಲ ಕೂಡ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ನೆಕ್ಸ್ಟ್ ಒನ್, ಲೆಗ್ರೇಂಜನ್ ಫಾರ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತಾ ಇದ್ದಾರೆ. 1 ಡೈಮೆನ್ಷನ್ಗೆ p² / 2m ಕೈನೆಟಿಕ್ ಎನರ್ಜಿ L = T - V ಇಸ್ ದ ಫಾರ್ಮುಲಾ. ಸೊ ಇದು p² / 2m ಬರುತ್ತೆ, -12 kx² ಅಂತ ಹೇಳ್ತೀವಿ ಎಕ್ಸ್ ಡೈರೆಕ್ಷನಲ್ಲಿ. ನೆಕ್ಸ್ಟ್ ರೆಡ್ಯೂಸ್ಡ್ ಮಾಸ್ ಆಫ್ ದ 6 ಪಾರ್ಟಿಕಲ್ಸ್ ಹ್ಯಾವಿಂಗ್ ಎನ್ ಈಕ್ವಲ್ ಮಾಸ್ m ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ರೆಡ್ಯೂಸ್ಡ್ ಮಾಸ್ ಅಂತ ಹೇಳಿದ್ರೆ 1/μ = 1/m + 1/m ಈ ಥರ 6 ಟೈಮ್ಸ್ ಹಾಕ್ಕೊಂಡಾಗ ನಮಗೆ ಮ್ಯೂ ವ್ಯಾಲ್ಯೂ ಬೇಕಂದಾಗ m/6 ಒಬ್ಟೈನ್ ಆಗುತ್ತೆ. ಅದೇ 3 ಪಾರ್ಟಿಕಲ್ಸ್ ಇತ್ತೆ ರೆಡ್ಯೂಸ್ಡ್ ಮಾಸ್ ಅಂತ ಹೇಳಿದ್ರೆ μ = m/3 ಬರುತ್ತೆ. ನೆಕ್ಸ್ಟು ಡಿಆಲೆಂಬರ್ಟಿಯನ್ ಆಪರೇಟರ್ ∇² ಕೇಳ್ತಾ ಇದ್ದಾರೆ. ಇದು ಸ್ಪೇಸ್ ಟೈಮ್ ಕೋಆರ್ಡಿನೇಟ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ 4 ಡೈಮೆನ್ಷನ್ನು. ಅಂದರೆ ∇² - 1/c² × ∂² ∇² ಅಂತ ಹೇಳಿದ್ರೆ ವೆಕ್ಟಾರ್ ಡಿಫ್ರೆನ್ಷಿಯಲ್ ಲ್ಯಾಪ್ಲೇಸಿಯನ್ ಆಪರೇಟರ್. ಸೊ ಡೆಲ್ ಅಂದರೆ ವೆಕ್ಟಾರ್ ಡಿಫ್ರೆನ್ಷಿಯಲ್ ಆಪರೇಟರ್. ಕ್ವಾಡ್ರಪೋಲ್ ಮೂಮೆಂಟ್ ಅಂತ ಕೇಳಿದರೆ ಇಟ್ಸ್ ಪ್ರೊಪೋರ್ಷನಲ್ ಟು 1/r³. ಇಟ್ಸ್ ಫಾರ್ಮುಲಾ q = 2/3 × 3z² - r² ಅಂತ ಹೇಳ್ತೀವಿ. ನೆಕ್ಸ್ಟು ಮಾನೋಪೋಲಿಗೆ ಪ್ರೊಪೋರ್ಷನಾಲಿಟಿ E = 1/r ಬರುತ್ತೆ. ಡೈಪೋಲಿಗೆ 1/r² ಬರುತ್ತೆ. ಆಕ್ಟೋಪೋಲ್ ಅಂತ ನೆಕ್ಸ್ಟ್ ಬರ್ಬೋದು. ಕ್ವಾಡ್ರಪೋಲ್ ಆದಮೇಲೆ ಆಕ್ಟೋಪೋಲ್ ಬರುತ್ತೆ. q is proportional to 1/r⁴ ಅಂತ ಹೇಳ್ತೀವಿ. ಈ ಥರ ಪವರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಜೆನರಸಿ ಆಫ್ ದ 3 ಡೈಮೆನ್ಷನಲ್ ಹಾರ್ಮೋನಿಕ್ ಆಸಿಲೇಟರ್ಗೆ ಫಾರ್ಮುಲಾ ½ × n+1 × n+2. ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಚೇಂಜ್ ಇನ್ ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲ್ ಅಂತ ಹೇಳಿದ್ರೆ ಗ್ರ್ಯಾಂಡ್ ಕ್ಯಾನೋನಿಕಲ್ ಎನ್ಸೆಂಬಲಲ್ಲಿ ಎನರ್ಜಿ ಆ್ಯಂಡ್ ಪಾರ್ಟಿಕಲ್ ಬೋತ್ ಆರ್ ಚೇಂಜಸ್ ಅಂತ ಹೇಳ್ತೀವಿ. ಕ್ಯಾನೋನಿಕಲಲ್ಲಿ ಎನರ್ಜಿ ಮಾತ್ರ ಚೇಂಜ್ ಆಗುತ್ತೆ, ಇಲ್ಲಿ ಎನರ್ಜಿ ಆ್ಯಂಡ್ ಪಾರ್ಟಿಕಲ್ಸು. ನೆಕ್ಸ್ಟು ಗ್ರೌಂಡ್ ಫರ್ಮಿ ಗ್ಯಾಸ್ ಅಟ್ ಲೋ ಟೆಂಪರೇಚರ್, ಇದು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಅಂತ ಹೇಳ್ತೀವಿ. ಇಟ್ ಈಸ್ ಪ್ರೊಪೋರ್ಷನಲ್ ಟು ದ T⁻+3 ಅಂತ ಹೇಳ್ತೀವಿ. ಇದು ಡಿ ಬೇಸ್ ಟೆಂಪರೇಚರ್ ಅಂತ ಹೇಳಿದ್ರು ಒಂದೇ. ನೆಕ್ಸ್ಟ್ ಒನ್, ಎನರ್ಜಿ ಆಫ್ ದ ಗ್ರೌಂಡ್ ಸ್ಟೇಟ್ ಇನ್ ಎನ್ ಹೈಡ್ರೋಜನ್ ಆಟಮ್ ಅಂತ ಹೇಳ್ತಿದ್ದಾರೆ. ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ 1/n² ಅಂತ ಹೇಳ್ತೀವಿ. ಹಿಯರ್ n = 4 ಕೊಟ್ಟಿದ್ದಾರೆ. ಸೊ ಈ n is proportional to 1/4² ಅಂದರೆ 1/16 ಆಗುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾನ್ ಸ್ಪಿನ್ಸ್ S1 ಆ್ಯಂಡ್ S2, ಅದರಲ್ಲಿ ಟ್ರಿಪ್ಲೆಟ್ ಕಂಡೀಷನಲ್ಲಿ S1 1/4 ಬರುತ್ತೆ, S1.S2. ಅದೇ ಸಿಂಗ್ಲೆಟ್ ಕಂಡೀಷನಲ್ಲಿ -3/4 ಬರುತ್ತೆ. ಸೊ ಒಂದ್ಸರಿ ಎಲ್ಲ ಫಾರ್ಮುಲಾಸ್ನ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ, ನೋಡಿಕೊಂಡು ಕೇಳೋ ಚಾನ್ಸಸ್ ಇರುತ್ತೆ. ಇದು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸ್ ಇದು. ಸೊ ಒಂದ್ಸರಿ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.